ದೇವ, ಸುಖದ ಸುಪ್ಪತ್ತಿಗೆಯಲ್ಲಿ ಓಲಾಡಬೇಕಾಗಿದ್ದ ಸಾವಿತ್ರಿ ಇಂದು ನನ್ನೊಡನೆ ಈ ಘೋಂಡ ಅರಣ್ಯದಲ್ಲಿ ಕಷ್ಟಪಡುವಂತೆ ಮಾಡಿರುವೆಯಲ್ಲ. ಕುಹುಕಿಗಳ ಕುಯುಕ್ತಿಯಿಂದಾಗಿ ರಾಜ್ಯಕೋಶಾದಿಗಳೆಲ್ಲವನ್ನೂ ಕಳೆದುಕೊಂಡು ರಾಜ್ಯನಿಷ್ಠನಾಗಿರಬೇಕಾಗಿದ್ದ ಈ ಸತ್ಯವಾನ ಇಂದು ರಾಜ್ಯ ಭ್ರಷ್ಟನಾಗಿರುವನಲ್ಲ. ಇದೇನು, ಇಷ್ಟು ಹೊತ್ತಾದರೂ ಸಾವಿತ್ರಿ ಆಹಾರವನ್ನೇ ತರಲಿಲ್ಲವಲ್ಲ. ಅವಳು ಬರುವವರೆಗೂ ಈ ಮರವನ್ನಾದರೂ ಕಡಿಯೋಣ. ಸಾವಿತ್ರಿ, ಅಯ್ಯೋ ಪ್ರಾಣೇಶ್ವರ, ಪ್ರಾಣಕಾಂತ, ಏನಾಯ್ತು ಪ್ರಭು? ಎದ್ದೇಳಿ ಪ್ರಭು. ನಾರಾಯಣ ನಾರಾಯಣ ನಾರಾಯಣ. ನಾರದ ಮಹಾರುಚಿಗಳೇ, ನನ್ನ ಸತ್ಯವಾನ, ನನ್ನ ಸತ್ಯವಾನ. ಸಾವಿತ್ರಿ, ನೀನು ಎಷ್ಟು ಗೋಳಾಡಿದರೂ ಪ್ರಯೋಜನವಿಲ್ಲ. ನಿನ್ನ ಗಂಡನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅದೋ ನೋಡು, ಆ ಯಮಧರ್ಮರಾಯ ನಿನ್ನ ಗಂಡನ ಪ್ರಾಣವನ್ನು ಕೊಂಡೊಯ್ತಿದ್ದಾನೆ. ಹೋಗಬೇಡ ಹೋಗಬೇಡ ಯಮರಾಯ, ನನ್ನ ಗಂಡನ ಪ್ರಾಣ ಕೊಡು ಜವರಾಯ. ಹೋಗಬೇಡ ಹೋಗಬೇಡ ಯಮರಾಯ, ನನ್ನ ಗಂಡನ ಪ್ರಾಣ ಕೊಡು ಜವರಾಯ. ಓ ಜವರಾಯ, ಓ ಬಿಟ್ಟಿನ ಪ್ರಾಣ, ಗಂಡನ್ ಪ್ರಾಣ ಕೊಡದಿದ್ರೆ ಬಿಡಲ ಕೋಣ. ಬಿಡು ಬಿಡು ಅಂದ್ರೆ ಬಿಟ್ಟಿನ ಪ್ರಾಣ, ನನ್ ಗಂಡನ್ ಪ್ರಾಣ ಕೊಡದಿದ್ರೆ ಬಿಡಲ ಕೋಣ. ಬಿಡಲು ಸಾಧ್ಯವಿಲ್ಲ ಬಾಲೆ ಗಂಡನ ಪ್ರಾಣ, ಬಿಡಲು ಸಾಧ್ಯವಿಲ್ಲ ಬಾಲೆ ಗಂಡನ ಪ್ರಾಣ. ಮುಗಿಯಿತಮ್ಮ ಅವನ ಬದುಕು ಹಾಕಿದೆ ನೇಣ. ಆಹಾ, ಮುಗಿಯಿತಮ್ಮ ಅವನ ಬದುಕು ಹಾಕಿದೆ ನೇಣ. ಯಮಧರ್ಮರಾಯ, ಸಾವಿತ್ರಿ, ಕಾಕ ಹಿಡಿಬೇಕು. ಅಷ್ಟದಿಕ್ಪಾಲಕರಲ್ಲಿ ಅಗ್ರಗಣ್ಯನು ನೀನೇ, ಧರ್ಮದ 4 ಪಾದಗಳು ನೀನೇ. ಪಾಪ ಪುಣ್ಯವ ಗಣಿಸಿ ಶಿಕ್ಷಿಸುವೆ ನೀನು, ಒಳ್ಳೆತನವನ್ನು ಗಣಿಸಿ ರಕ್ಷಿಸುವೆ ನೀನು. ಆ ಯಮರಾಜ. ಭಲೆ ಆಶ್ಚರ್ಯ, ಮಹದಾಶ್ಚರ್ಯ. ಯಮಹೋ ಯಮಃ. ಹೊಟ್ಟೆ ಕಿಚ್ಚಿನಿಂದ ಹಲವು ಬಗೆಯಲ್ಲಿ ಹಳಿ ಹಳಿಯುವರು ಈ ಯಮರಾಜನನ್ನು. ಅಜ್ಞಾನದಿಂದ ಅನೇಕರು ಶಪಿಸುವರೀ ಧರ್ಮನಿಧಿಯನ್ನು. ಆದರೆ ನೀನು ನನ್ನ ನಡೆಯನ್ನು, ನನ್ನ ನುಡಿಯನ್ನು, ನನ್ನ ಧರ್ಮವನ್ನು, ನನ್ನ ಒಳ್ಳೆತನವನ್ನು ಅರಿತು ಅವರೆಲ್ಲರಿಗಿಂತ ಮೆಚ್ಚಿನವಳಾದೆ ನೀನು ಸಾವಿತ್ರಿ. ಸಾವಿತ್ರಿ, ನಿನ್ನ ಭಕ್ತಿಗೆ ಚುಚ್ಚಿದ್ದೇನೆ. ಅಲ್ಲಲ್ಲ, ಮೆಚ್ಚಿದ್ದೇನೆ. ಅದಕ್ಕೆ ನಿನಗೆ 1, 2, 3 ವರಗಳನ್ನು ಕೊಡುವೆ, ಬೇಡಿಕೋ. ಆದರೆ ನಿನ್ನ ಗಂಡನ ಪ್ರಾಣವೊಂದನ್ನು ಬಿಟ್ಟು. ಕೋಣ ಹುಲ್ ಹಾಕಿದ್ವಾ? ಅದೇ ಗೊತ್ತಾಗ್ತಾ ಇಲ್ವೇ? ಹಾಕಿದ್ದೀನಿ. ಕೋಣ ಮಾತಾಡ್ತಿದೆ. ಕೋಣ ಅಲ್ವೇ ಮಾತಾಡಿದ್ದು, ನಿನ್ನ ಅಜ್ಜಿ. ಅಜ್ಜಿ, ಅಜ್ಜಿ, ನೀನು 3 ವರಗಳನ್ನು ಬೇಡಿಕೋ. ಏನಂತ ಹೇಳಜ್ಜಿ. ತಾತನ್ನೇ ಇಲ್ಲಿಗೆ ಕರೆಸಲಾ, ಇಲ್ಲ ನಿನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗಲ? ನನ್ನನ್ನಲ್ಲಿ ಕರ್ಕೊಂಡು ಹೋಗ್ತೇನೆ ನೀನು.
ಗುರುವೆ, ಕಾಸು ಕೊಟ್ಟಂತೂ ಕಡ್ಡಿ ಹಚ್ಚಲ್ಲ. ದೇವಸ್ಥಾನದಲ್ಲಿ ಭಕ್ತರು ಬಿಟ್ಟಿಯಾಗಿ ಕೊಟ್ಟಿದ್ದನ್ನಾದ್ರೂ ಹಚ್ಚಬಾರ್ದೆ? ಪಾತ್ರಾವಳಿ ನನ್ನ ಮಕ್ಕಳ, ದೇವ್ರು ಯಾವಾಗ್ಲಾದ್ರೂ ಎಷ್ಟ್ ಕಡ್ಡಿ ಹಚ್ಚಿದೀಯಾ, ಎಷ್ಟ್ ಹೊತ್ತು ಹಚ್ಚಿದೀಯಾ, ಫುಲ್ ಹಚ್ಚಿದೀಯಾ, ಆಫ್ ಹಚ್ಚಿದೀಯಾ, ವಾಟರ್ ಹಚ್ಚಿದೀಯಾ ಅಂತ ಕೇಳ್ತಾನೇನೋ. ಹಚ್ಚಬೇಕು, ಹಚ್ಚಿದ್ವಿ. ಇನ್ನೊಂದ್ ವಿಷಯ ತಿಳ್ಕೊಳ್ರಲ್ಲ, ಭಕ್ತರು ಕೊಟ್ಟಿದ್ದನ್ನ ದೇವರಿಗೆ ತೋರಿಸಿ, ಮನೆಗೆ ತರಿಸಿ, ಅಂಗಡಿಗೆ ಸಾಗಿಸಿ, ಭಕ್ತರು ಕೊಟ್ಟಿದ್ದನ್ನ ಪುನಃ ಅವ್ರಿಗೆ ಮಾರಿಸಿ ಹಣ ಮಾಡೋದನ್ನ ಕಲಿಬೇಕಂಡ್ರಲ್ಲ. ಇದೊಂಥರ ರೊಟೇಷನ್ನು. ಅಲ್ಲ ಗುರುವೆ, ದೇವ್ರಿಗೆ ಮೋಸ ಮಾಡಿದ್ರೆ ದೊಡ್ಡ ರೋಗ ಬರಕಿಲ್ವಾ? ಮೋಸ ಮಾಡಿದ್ದನ್ನ ದೇವ್ರು ನೋಡೋದಕ್ಕೆ ತ್ರೇತಾಯುಗನ ದ್ವಾಪರ ಯುಗನ? ಪಾಪ ಪ್ರತ್ಯಕ್ಷ ಆಗಿ ರಪ್ ಅಂತ ಶಾಪ ಕೊಟ್ಟು ಪಟ್ ಅಂತ ನಮ್ ಪ್ರಾಣ ಹೋಗಕ್ಕೆ. ಇದು ಕಲಿಯುಗ ಕಂಡ್ರಲ್ಲ. ನಂಬಿದವರಿಗೆ ಮೋಸ ಮಾಡಿ ಕಾಸು ಮಾಡೋದನ್ನ ಕಲಿಬೇಕು. ಅದು ಅವ್ರಿಗೆ ಭಕ್ತಿ, ನಮಗೆ ಭುಕ್ತಿ. ತೆಂಗಿನಕಾಯಿ 108, ಕರ್ಪೂರ, 80 ಪಾಕೆಟ್, ಊದ್ ಕಡ್ಡಿ, 113 ಪ್ಯಾಕೆಟ್, ಅಕ್ಕಿ, 1 ಮೂಟೆ. ಚಿಲ್ರೆ ಎಷ್ಟಾಯ್ತು? 450, ನೋಟ್ಗಳು 500 ರೂಪಾಯಿ, ಜುಂಬ್ಲಾ 1350 ರೂಪಾಯಿ. ಇವತ್ ಯಾಕೋ ಕಡಿಮೆ ಆದಾಗಾಯ್ತು. ದೇವ್ರ ದುಡ್ಡನ್ನ ನಾವು ಮಾತ್ರ ತಗೊಂಡಿಲ್ಲ. ದೊಡ್ಡ ರೋಗ ಬರುತ್ತೆ ಅಂತ ಭಯ. ಹಾಳಾಗ್ ಹೋಗ್ರಿ. ಅದಿರ್ಲಿ, ಚಿಲ್ರೆ ಎಲ್ಲ ದೇವ್ರ ಅಕೌಂಟ್ಗೆ ಹಾಕು, ನೋಟ್ ಎಲ್ಲ ನನ್ ಕೈ ಕೊಡು. ಶೂಟಿಂಗ್ ಖರ್ಚ್. ಲೇ ನನ್ನ ಮಗನೇ, ಸಂಪಾದನೆ ಮಾಡದಂತೂ ಕಲೀಲಿಲ್ಲ, ಉಳಿಸೋದನ್ನಾದ್ರೂ ಕಲಿಯೋ. ನೋಡ್ತಾ ಇರಿ ಗಂಡ. ಅಂದ್ರೆ ಸತ್ಯವಾನಿಗೆ ಜೀವದಾನ ಮಾಡ್ದಲೆ ಹಾಗೆ ಬಂದ್ಬಿಟ್ಟಲ್ಲ, ಇದು ನ್ಯಾಯನಾ? ಸತ್ಯವಾನನಿಗೆ ಪ್ರಾಣ ಕೊಡೋದು ಹಂಗಿರ್ಲಿ. ಆ? ನಾನೇನಾದ್ರೂ ಸ್ವಲ್ಪ ಹೊತ್ತು ಅದೇ ಗೆಟಪ್ ನಲ್ಲಿ ಅಲ್ಲೇ ಇದ್ದಿದ್ರೆ ಡಾಮ್ ಡಸ್ಕ ಡಂಕ ಪಲಾಸ್ ಅಜ್ಜಿ ನನ್ನ ಪ್ರಾಣನ ನಿಜವಾದ ಯಮನಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಿದ್ಲು. ನಿನ್ ಪ್ರಾಣ ಒಂದೇ ಅಲ್ಲ, ಈ ಎಡಬಿಡಿಂಗಿ ಪ್ರಾಣ, ಈ ಚಿಲ್ಟೇರ್ಗಳ ಪ್ರಾಣ, ಎಲ್ಲಾರ ಪ್ರಾಣ ಒಟ್ಟಾಗಿ ಹೋಲ್ಸೇಲ್ ಆಗಿ ಗಂಟಾಕಿ ಯಮನ ಕೋಣದ ಕೊಂಬಿಗೆ ನ್ಯಾತ್ ಹಾಕ್ಬಿಡ್ತಿದ್ದೆ. ಮುಚ್ಚ ಬಾಯಿ. ಇಷ್ಟು ವಯಸ್ಸಾದ್ರೂ ನಿನ್ಗ್ ಬುದ್ಧಿನೇ ಬರ್ಲಿಲ್ಲ. ಕೆಲ್ಸ ಕಾರ್ಯ ನೋಡೋದ್ ಬಿಟ್ಬಿಟ್ಟು ನಾಟಕ ಅಂತ ನೀವ್ ಅಲಿಯೋದು ಅಲ್ದೆ ಮಾಲನ್ ಜೊತೆ ಹಾಕೊಂಡು ಅಲಿತಾ ಇದ್ದೀರಾ? ಬರೀ ಅಳಿತಿದೀವಿ ಅಷ್ಟೇ, ಏನ್ ಆಸ್ಕೊಂಡು ಹೋದ್ವಿ? ಕುಳ್ಳ ನನ್ನ ಮಗನೇ, ಹೀಗೆ ಮಾತಾಡ್ತಿರು, ನಿಮ್ದೆಲ್ಲಾರ್ದು ಕತ್ತರಿಸ್ಬಿಟ್ಟು ಕೈ ಕೊಟ್ಬಿಡ್ತೀನಿ. ಏನಜ್ಜಿ ಯಾವಾಗ್ಲೂ ಒಟೋಟ ಅಂತಿರ್ತೀಯ? ಅಂತದ್ ನಾವ್ ಏನ್ ಮಾಡಿದೀವಿ? ಏಯ್ ಮುಚ್ಚೆ ಬಾಯಿ. ನನ್ನ ಮಗ ಟೀಚರ್ ಟ್ರೈನಿಂಗ್ ಪಾಸ್ ಮಾಡ್ಕೊಂಡು ಈ ಊರಿಗೆ ಮೇಸ್ಟ್ರಾಗಿ ಬರ್ತಾ ಇದ್ದಾನೆ. ಗುರುವೆ, ಏನಿದಲ್ಲ? ಹಲೋ ಮಾವ, ಇವರೆಲ್ಲ ನನ್ ಗುಂಪು. ಹೆಂಗೂ ನೀನ್ ಇವ್ರಿಗೆ ಮೇಷ್ಟ್ರಾಗ್ ಬಂದಿದ್ಯಲ್ಲ, ಇವರನ್ನೆಲ್ಲ ಹೊಡಿದೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನೇ ಸೆಟಪ್ ಮಾಡಿರೋದು. ಹೆಂಗೆ? ಗಾಜನೂರು ಕೃಷ್ಣಮೂರ್ತಿ ಅವರಿಗೆ, ಕೃಷ್ಣಮೂರ್ತಿ ಅವರಿಗೆ, ಮಾವ ಕೃಷ್ಣಮೂರ್ತಿ ಅವರಿಗೆ. ಯಾವನ್ನ ಅವನು? ನನಗೆ ತಿಳಿದಂಗೆ ಮಂಗಳವಾದ್ಯ ಬಾರಿಸ್ತಾವನೆ ನಮ್ಮೂರಲ್ಲಿ. ಬಸಿ ಅವನ ಅಡ್ರೆಸ್ ಇಸ್ಕಂತೀಯ? ಏನ್ ದೇವಮ್ಮ, ಮಗನ ಮೆರವಣಿಗೆನ ಭೂ ಸಂಭ್ರಮನಿಂದ ಮಾಡ್ತಾ ಇದೆಯಲ್ಲ, ಅವನೇನ್ ಕಲೆಕ್ಟರ್ ಆಗಿ ಬರ್ತಾವನ ಇಲ್ಲ ಅಮಲ್ದಾರನಾಗ್ ಬರ್ತಾವನ? ಅಲ್ಲ ಭೂತಯ್ಯನವ್ರೆ, ಅಮೂಲ್ದಾರರಾದ್ರೇನು, ಕಲೆಕ್ಟರ್ ಆದ್ರೇನು, ದೊಡ್ಡ ಆಫೀಸರ್ ಆದ್ರೇನು, ಎಲ್ಲಾರು ಮೇಷ್ಟ್ರ ಹತ್ರನೇ ಪಾಠ ಕಲ್ತ್ಕೊಂಡು ಬರ್ಬೇಕು ಗೊತ್ತಾ? ಈ ಜಗತ್ನಲ್ಲಿ ದೇವ್ರನ್ನೊಬ್ಬನ್ ಬಿಟ್ರೆ ಪಾಠ ಹೇಳ್ಕೊಡೋ ಮೇಷ್ಟ್ರ ಎಲ್ಲಾರ್ಗಿಂತೂ ದೊಡ್ಡವ್ರು ಗೊತ್ತಾ? ತೂಕವಾದ ಮಾತು ತಿಳ್ಕೊಳ್ಳೋರಿಗೆ ಇದೊಂದು ಮಾತು ಸಾಕು. ಶಿವ ಅಮ್ಮ, ಏನಪ್ಪ ಇದು ನಿನಗೆ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಊಟಕ್ಕೆ ಬಡಿಸ್ತೀನಿ, ಬೇಗ ಬಂದ್ಬಿಡಿ. ಇದು ನಿನ್ಗಮ್ಮವ ಸೂಪರ್ ಕಲರ್, ತುಂಬಾ ಚೆನ್ನಾಗಿದೆ. ಏ ಗಡ್ಬೀರಿ, ಇದು ನನಗಲ್ಲ, ನಿನಗೆ. ಅತ್ತೇರಿ ಡಾಮ್ ಡಸ್ಕ ಡಂಕ ಪಲಾಸ್. ನಾವ್ ನಾಟಕದಲ್ಲೇ ಲೇಡಿ ಪಾರ್ಟ್ ಮಾಡಲ್ಲ, ಇನ್ ರಿಯಲ್ ಲೈಫ್ ಅಲ್ಲ. ಹೆಂಗು ತಂದಿದೀಯಾ, ನೀನ್ ಯಾಕೆ ಡಿಸಪಾಯಿಂಟ್ ಮಾಡ್ಬೇಕು? ನಮ್ ಸಾವಿತ್ರಿಗಾಗತ್ ಬಿಡು. ಎಲ್ ಬಿಡ್ತೀಯ ನಿನ್ ಡಂಕ ಪಾಲಸ್ ಬುದ್ಧಿನ? ಮಾವನ್ ಮಗಳು ಉಟ್ಕೊಳ್ಳಿ ಅಂತ ಪ್ರೀತಿಯಿಂದ ತಂದ್ರೆ ಅವಳು ಯಾವಳೋ ಸಾವಿತ್ರಿ ಗಾಯತ್ರಿ ಕೊಡ್ತೀನಿ ಅಂತೀಯಾ? ಅಬ್ಬಾ, ತಗೋ. ನನ್ಗೆ ಉಟ್ಕೊಳಕ್ ಬರಲ್ಲ ರೀ. ನಾನ್ ಕಲಿಸ್ತೀನ್ರಿ. ಆಹಾ, ಅಷ್ಟೇ ಅಲ್ಲ, ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಕಸ ಹೊಡಿಯೋದು, ಒಬ್ಬ ಹೆಂಗಸ್ ಕಲಿಬೇಕಾದೆಲ್ಲಾ ಕಲೆಗಳನ್ನು ನಾನ್ ಕಲಿಸ್ತೀನಿ. ಮಾವ, ಮತ್ತೆ ಅದು ಯಾವುದು? ಡಂಕ ಪಾಲಸೆ. ಗಿರೀಶ, ಎಸ್ ಸರ್. ಜಗನ್ನಾಥ ಆನೇಕಲ್,
ಇದೀನ್ ಸರ್. ಅಂಜನಮ್ಮ ಬಂದಿದ್ದೀನಿ ಸರ್. ಏನಮ್ಮ ಅದು ತಲೆ ಹಿಂದೆ ಆಂಜನೇಯನ ಬಾಲದ ತರ ನೆಟ್ಟಿ ನಿಂತಿದೆ? ಅದು ಮದುವೆ ಆಗಿ 30 ವರ್ಷ ಆದ್ರೂ ಮಕ್ಳೇ ಹುಟ್ಟಿರ್ಲಿಲ್ವಂತೆ. ಅದಕ್ಕೆ ಆಂಜನೇಯನ ದೇವಸ್ಥಾನದ ಹತ್ರ ಹೋಗಿ ಹೆಣ್ಮಗು ಹುಟ್ಟಿದ್ರೆ ಅಂಜನಮ್ಮ ಅಂತ ಹೆಸರಿಟ್ಟು ನಿನ್ ಬಾಳದ ತರ ಜಡೆ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ ಸರ್. ಅದಕ್ಕೆ ಈ ತರ ಜಡೆ ಚೆನ್ನಾಗಿಲ್ವಾ ಸರ್? ಚೆನ್ನಾಗಿದೆ ಚೆನ್ನಾಗಿದೆ. ಸದ್ಯ ಜಡೆ ಮಾತ್ರ ಹೊತ್ಕೊಂಡಿದ್ದಾರೆ, ಪೂರ್ತಿ ಗೆಟಪ್ ಹೊತ್ಕೊಳ್ಳಿಲ್ವಲ್ಲ. ಕೂತ್ಕೋ. ಥ್ಯಾಂಕ್ ಯು ಸರ್. ಅರುಣ್ ನೆಹರು. ಎಸ್ ಸರ್. ಏನಾಯ್ತು ಡ್ರೆಸ್ಸು? ಸೂಪರ್ ಮ್ಯಾನ್ ಸರ್. ಸೂಪರ್ ಮ್ಯಾನಾ? ನಮ್ಮ ಹೆಸರು ಡೈಲಾಗ್ ಗೊತ್ತಿಲ್ವಾ ಸರ್? ಗೊತ್ತಿಲ್ಲಪ್ಪ. ಕಾಚನ್ನ ಒಳಗಡೆ ಹಾಕೊಂಡ್ರೆ ಮ್ಯಾನ್, ಹೊರಗಡೆ ಹಾಕೊಂಡ್ರೆ ಸೂಪರ್ ಮ್ಯಾನ್ ಸರ್. ಬಾಯ್ಲಿ, ಈ ಸೂಪರ್ ಮ್ಯಾನ್ ಎಲ್ಲ ಮನೇಲಿ ಇಟ್ಕೋ, ಮೊದ್ಲು ಅದನ್ನ ಬಿಚ್ಚಿ ಒಳಗಾಕೋ. ಬಿಚ್ಚಲೇಬೇಕಾ ಸರ್? ಹೌದಪ್ಪ, ಬಿಚ್ಚಲೇಬೇಕು. ನೋಡಿ ಸರ್. ನೆಹರು ಅವ್ರೆ, ಇದೇನ್ ನಿಮ್ಮ ಅವತಾರ? ಅವತ್ತು ಜಾರುಮುಂಡ ಜಾಡ್ಬೇಕಾದ್ರೆ ಚಡ್ಡಿ ಅರ್ಧೋಯ್ತು ಸರ್. ಎಲ್ಲಾರು ಶೇಮ್ ಶೇಮ್ ಅಂತಾಡ್ ಸರ್. ಅದಕ್ಕೆ ನಮ್ಮ ಅಪ್ಪನ ಕಾಚಾಕೊಂಡ್ ಬಂದ್ಬಿಡಿ ಸರ್. ನನ್ನ ಅದೃಷ್ಟ ಮುಂದೆ ಹರಿದೋಗ್ಲಿಲ್ಲ. ಸರಿ, ಇನ್ಮೇಲೆ ಯಾವಾಗ್ಲೂ ನಿಮ್ಮ ಅಪ್ಪನ ಕಾಚನೆ ಹಾಕೊಂಬನ್ನಿ. ದಯಮಾಡ್ಸಿ. ಥ್ಯಾಂಕ್ ಯು ಸರ್. ಏನ್ ಬುದ್ಧಿ, ಕೆರೆಲ್ ಸ್ನಾನ ಮಾಡೋರ್ ಫೋಟ ಹೊಲ್ದಾಗೆ ಹುಲ್ ಕೀಳೋರ್ ಫೋಟೋ ಎಲ್ಲ ತೆಗಿತಾ ಇದೀರಾ? ಹೀರೋಯಿನ್ ಹುಡುಕ್ತಾ ಇದೀನಿ ಕಣ್ಣ. ಹೌದಾ? ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಗಳು ಎಲ್ಲೆಲ್ಲ ಇದಾರೆ. ಹೈದರಾಬಾದ್, ಬಾಂಬೆ, ಮಡ್ರಾಸು, ಕಲ್ಕತ್ತಾದಿಂದ ಹೀರೋಯಿನ್ಗಳನ್ನ ಫ್ಲೈಟ್ ಅಲ್ಲಿ ಕರ್ಸಿ 5 ಸ್ಟಾರ್ ಹೋಟೆಲ್ ಮನಗಿಸಿದ್ರೆ ಚಿಕನ್ ಬಿರಿಯಾನಿ ಬೇಕು ಅಂತಾರೆ, ಚಿಕನ್ ಚಾಪ್ಸ್ ಬೇಕು ಅಂತಾರೆ, ಮಟನ್ ಬಿರಿಯಾನಿ ಬೇಕು ಅಂತಾರೆ. ಇಷ್ಟೆಲ್ಲ ಯಾಕ್ಲಾ? ನಮ್ ಕಾವೇರಿ ನೀರ್ನೇ ಕುಡಿಯಲ್ಲ ಅಂತಾರೆ. ಸಿಕ್ಬಿಟ್ಲು ಕಣ್ಣ, ಹೀರೋಯಿನ್ ಸಿಕ್ಬಿಟ್ಲು, ನೋಡಲ್ಲ. ಯಾಕ್ಲಾ ಹೋಗಿತಾ ಇದೀಯಾ? ಹೋಗಿ ಹೋಗಿ ಆ ಬಟ್ಟೆ ಒಳಗೆ ಹೀರೋಯಿನ್ ಮಾಡ್ತಿದ್ದೀರಾ? ಅಯ್ಯೋ ಪೆಕ್ರು ನನ್ನ ಮಗನೇ, ಬಟ್ಟೆ ಒಯ್ಗಳಿಗೆ ಮಹಾರಾಣಿ ತರ ಡ್ರೆಸ್ ಹಾಕಿದ್ರೆ ಮಹಾರಾಣಿ ತರನೇ ಕಾಣ್ತಾಳೆ. ಅದೇ ಮಹಾರಾಣಿಗೆ ಬಟ್ಟೆ ಒಯ್ಗಳ ತರ ಡ್ರೆಸ್ ಹಾಕಿದ್ರೆ ಬಟ್ಟೆ ಒಯ್ಗಳ ತರನೇ ಕಾಣ್ತಾಳೆ. ಸ್ವಲ್ಪ ತಲೆ ಎತ್ತುತ್ತೀಯಾ? ಸೂಪರ್ ಫಿಗರ್. ಏನ್ ದಣಿ ನನ್ ಫೋಟೋ ತೆಗಿತಾ ಇದ್ದೀರಾ? ಬರೀ ಫೋಟೋ ತೆಗಿತಾ ಇಲ್ವೇ, ಮಲ್ಟಿ ಸ್ಟಾರ್ ಸಿನಿಮಾ ಇದ್ದೀನಿ. ಅದರಲ್ಲಿ ಎಲ್ಲಾರ್ಗೂ ಹೀರೋಯಿನ್ ನೀನೇ. ಬಟ್ಟೆ ಎಲ್ಲ ಒತ್ತೆ ಓ, ಆಗ್ಬಿಡ್ತಲ್ಲ. ಆ ಒದ್ದೆ ಆಗಿರೋ ಬಟ್ಟೆ ಮೈ ಮೇಲಿದ್ರೆ ಚಳಿ ಜರ ಎರಡು ಒಟ್ಟಿಗೆ ಅಟ್ಕಾಯಿಸ್ಕೊಂಡ್ಬಿಡ್ತವೆ. ಅದನ್ನ ತೆಗೆದು ಬಿಸಾಕು. ಅಯ್ಯೋ ನಂಗ್ ಅಯ್ಯೋ, ನಾಚಿಕೆ ಗೀಚಿಕೆ ಎಲ್ಲ ನಾಮಗಳಿಂದ ಆಚೆ ಬಿಟ್ಟು ಬಂದ್ರೆ ನೀನ್ ದೊಡ್ಡ ಹೀರೋಯಿನ್ ಆಗೋದು. ನಂಗ್ ನಾಚಿಕೆ. ಹಂಗಾರ ಒಂದ್ ಕೆಲಸ ಮಾಡು, ಇದನ್ನ ಸ್ವಲ್ಪ ಹಾಕೊಂಬಿಡು. ನಾಚಿಕೆ ಗೀಚಿಕೆ ಎಲ್ಲ ಹೊಂಟೋಯ್ತದೆ. ತಗೋ, ನೀನ್ ಹೀರೋಯಿನ್ ಆಗಲ್ಲ ನೋಡು. ಸ್ವಲ್ಪ ಹಾಕೋ. ನನ್ ಮಕ್ಕಳ್ರಾ, ಕಾಶಿಪತಿ, ಸೀತಾಪತಿ, ಹೆಂಗೈತಿ ಶೀನ್ಸು? ಸೂಪರ್ ಸೂಪರ್. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಹಳ್ಳಿನವ್ರಿಗೆ ಪಟ್ಟದವ್ರು ಬೇಕಂತೆ, ಪಟ್ಟದವ್ರಿಗೆ ಹಳ್ಳಿಯವ್ರು ಬೇಕಂತೆ. ಹಂಗೆ ಇಂಡಿಯಾದವ್ರಿಗೆ ಫಾರಿನರ್ಸ್ ಬೇಕಂತೆ, ಫಾರಿನರ್ಗೆ ಇಂಡಿಯಾದವ್ರು ಬೇಕಂತೆ. ಅದಕ್ಕೆ ನಮ್ ತಾತ ಹೇಳ್ತಿದ್ರು, ನಮ್ ಹೆಂಡತಿ ಒಬ್ಳನ್ ಬಿಟ್ಟು ಊರ್ನಾಗಿರೋರೆಲ್ಲರೂ ಊರ್ವಶಿ ಕಣ್ಣಂಗ್ ಕಾಣ್ತಾರೆ ಅಂತ. ಕೋದಂಡ, ಈ ಕ್ಯಾಸೆಟ್ಗೆ ಭಾರಿ ಡಿಮ್ಯಾಂಡ್ ಇದೆ ಕಣ. ಹೆಂಗಾದ್ರು ಮಾಡಿ ಕನಿಷ್ಠ ವಾರಕ್ಕೊಂದ್ ಕ್ಯಾಸೆಟ್ ಆದ್ರೂ ಬರಂಗ್ ಮಾಡ. ದೊಡ್ಡಪ್ಪ ದೊಡ್ಡಪ್ಪ, ಲೇ ಕೊದಡ, ಆಫ್ ಮಾಡು, ಆಫ್ ಮಾಡು. ಯಾಕೆ ಚೆನ್ನಾಗಿಲ್ವಾ? ನನ್ನ ಮಗ ತರಲೆ, ನನ್ನ ಮಗ ಬರ್ತೀರ, ಆಫ್ ಮಾಡು. ನಾನು ಬಂದ ತಕ್ಷಣ ಟಿವಿನ ಆಫ್ ಮಾಡಿ ಟ್ರಾಫಿಕ್ ನ ಚೇಂಜ್ ಮಾಡ್ತಿದ್ದೀರಲ್ಲ, ಯಾಕೆ? ನಾನ್ ಪಿಕ್ಚರ್ ನೋಡ್ಬಾರ್ದಾ? ಅದು ಟೇಪ್ ಕಟ್ಟಾಬಿಟ್ಟಿದೆ. ಯಾವ ಪಿಕ್ಚರ್? ಅದು ಅದು ಶಂಕರಾಭರಣಮ್ಮ. ಶಂಕರ ಬರೋಣಮ್ಮ. ಡ್ಯಾಡಪ್ಪ, ಆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಅಂತ ಕಣ. ಹಾಕೋ, ನಾನ್ ನೋಡ್ಬೇಕು. ಹಾಕೋ ಹಾಕೋ. ಪುಟ ಪುಟು, ಅದು ಹಳೆ ಪ್ರಿಂಟು.
ಮಿಷಿನ್ ಕೆಟ್ಟೋಗ್ಬಿಟ್ಟಿದೆ, ಅದಕ್ಕೋಸ್ಕರ ರಿಪೇರಿ ಮಾಡಿ ಕ್ಯಾಸೆಟ್ ಕೊಡ್ತೀನಿ ಶಂಕರಾಭರಣಮ್ಮ ನೋಡ್ವಿ ಅಂತೆ. ಈಗ ಜೀವನ್ ಚೈತ್ರ ಎಷ್ಟು ಸತಿ ನೋಡಿದ್ಯಪ್ಪ ನೀನು? 174 ಟೈಮ್ಸ್. ಅಲ್ಲ ಕಣ, ಇನ್ನೊಂದ್ ಸತಿ ನೋಡ್ಬಿಟ್ರೆ ಸಿಲ್ವರ್ ಜಿಬ್ಲಿ ಬೆಳ್ಳಿ ಹಬ್ಬ ಆಚರಿಸಬಹುದಲ್ವಾ? ಹೋಗ್ ನೋಡ್ಕೊಂಡ್ ಬಂದ್ಬಿಡಪ್ಪ.